ನಾನು ಪಾಡಿಗೆ ನಾನು ಹೋಗ್ತಿದ್ದೆ ಅಷ್ಟೇ. ಹೌದಿನ ಅವನು ಎಲ್ಲಿಂದ ಬಂದ ನನಗೇನು ಅವನ ಕೈಯಲ್ಲೇನು ಇತ್ತು. ನಮ್ಮಪ್ಪ ಹೇಳ್ತಿದ್ರು, ನೀನು ನಮ್ಮ ಮನೆ ರಾಜ್ಕುಮಾರಿ, ನಮ್ಮ ಮನೆ ಮಹಾರಾಣಿ ಲಕ್ಷ್ಮಿ ಇದ್ದಾನ. ಈಗ ನನ್ನ ಮುಗಿದೇ ಮಾಡಿ ಕೊಟ್ಕೊಂಡ್ರೆ ಮನುಷ್ಯಗಳು ಇದೀನೋ ಇಲ್ಲೋ ಅನ್ಸುತ್ತೆ. ಆಗ ನಮ್ಮಮ್ಮ ಇಲ್ಲಿ ದೃಷ್ಟಿ ಕೊಟ್ಟಿಟ್ಟು ಕಳಿಸಿದ್ರು. ದೃಷ್ಟಿನೇ ಹೊಡೆದಿಲ್ಲ. ಆ ದೃಷ್ಟಿ ಬಣ್ಣ ಹೇಗೆ ಉಪಯೋಗ ಆಗುತ್ತೆ. ನಾನು ತುಂಬ ಖುಷಿಯಾಗಿದ್ದೆ. ಆಫೀಸಲ್ಲಿ ನನ್ನ ಪ್ರಮೋಷನ್ ಆಗಲಿತ್ತು. ಆದರೆ ಆ ದಿನ ನಾನು ನಗ್ತಾ ಹೋದಾಗ ಅವನು ಬಂದು ನನ್ನ ಆ ದಿನ ನಕ್ಕಿ ಇವಾಗೇ ಮಟ್ಟ ಆ ಸ್ಮೈಲ್ ನನ್ನ ಮೂತಿ ಮೇಲೆ ಬಂದೇ ಇಲ್ಲ. ಹೌದು, ನೀವೆಲ್ಲ ಹೇಳ್ತೀರಾ ಬ್ಯೂಟಿ ಡಸಂಟ್ ಮ್ಯಾಟರ್, ಯುವರ್ ಸ್ಕಿಲ್ಸ್ ಮ್ಯಾಟರ್ ಅಂತ. ಹೌದಲ್ವಾ? ಮೋಟಿವೇಶನ್ ಕೊಡ್ತೀರಾ ನನಗೆಲ್ಲ. ಮೋಟಿವೇಶನ್ ಕೊಟ್ಟರೆ ನನ್ನನ್ನೇ ನೋಡ್ತಾನೆ, ಆ ಹುಡುಗಿನ ನೋಡ್ತಾರೆ. ಮಕ್ಕಳೆಲ್ಲ ನನಗೆ ಹೊಟ್ಟೆ ಬರಲ್ಲ. ಆದರೆ ಎಲ್ಲರೂ ಒಂದೇ ಮಾತಂದು ಹೋಗ್ತಾರೆ, ನಿನ್ನ ಮೂತಿ ಮ್ಯಾಟರ್ ಆಗಲ್ಲ, ನಿನ್ನ ಜೀವನ ಮೊದಲ ಥರ ಆಗ್ಬೋದಂತ. ಆಗ್ಬೋದಾ? ನನ್ನ ಮೂತಿ ಮೊದಲ ಥರ ಆಗ್ಬೋದಾ? ಇಲ್ಲ ತಾನೆ? ಹೌದು, ಆ ದಿನ ನನಗೇನು ತಪ್ಪಿರಲಿಲ್ಲ. ಅವನು ಬಂದ ಮಗು ಹೋಗ್ಬಿಟ್ಟ, ಆರಾಮಾಗಿದ್ದಾನೆ. ನಾನು ನರಳ್ತಾ ಇದ್ದೇನೆ. ಆದರೆ ಇವತ್ತು ನಿಮ್ಮೆಲ್ಲರಿಗೂ, ನಿಮಗೂ ಎಲ್ಲರಿಗೂ ಹೇಳ್ತಿದ್ದೀನಿ, ಎಸ್ಪೆಷಲಿ ಆ ವ್ಯಕ್ತಿಗೆ ಹೇಳ್ತಿದ್ದೀನಿ, ನಾನು ಬದುಕ್ತಿದ್ದೀನಿ. ನನ್ನ ಲೈಫ್ ತುಂಬ ಚೆನ್ನಾಗಿದೆ. ನೀವು ನನ್ನ ಕರೆಯನ್ನು ನಾನು ಹಾಗೆ ಫಾಲೋ ಮಾಡ್ತಾ ಇದ್ದೇನೆ. ಈ ಫೇಸ್ ನನ್ನ ಭಾಗ್ಯದಲ್ಲಿ ಬಂದಿತ್ತೋ ಏನೋ, ಆದರೆ ಆ ದಿನ ನಾನು ಇಲ್ಲ ಹೇಳೋ ಧೈರ್ಯ